ವಿದೇಶಿ ಉದ್ಯಮಿ ಮೇಲೆ ಬೀದಿ ನಾಯಿ ದಾಳಿ ಮಾಡಿದೆ. ಜಾಗಿಂಗ್ ಮಾಡ್ತಿದ್ದಂಥ ಉದ್ಯಮಿ ಮೇಲೆ ಅಟ್ಯಾಕ್. ಅಕ್ಟೋಬರ್ 19ರಂದು ಹಳೆಯ ವಿಮಾನ ನಿಲ್ದಾಣ ಅಲ್ಲಾದಂಥ ಘಟನೆ. ವಿದೇಶಿ ಉದ್ಯಮಿ ಮೇಲೆ ಬೀದಿ ನಾಯಿ ಅಟ್ಯಾಕ್ ಮಾಡಿರೋದು. ಜಾಗಿಂಗ್ ಮಾಡ್ತಿದ್ದಂಥ ಉದ್ಯಮಿ ಮೇಲೆ ಅಟ್ಯಾಕ್ ಮಾಡಿದೆ. ಅಕ್ಟೋಬರ್ 19ನೇ ತಾರೀಕು ಓಲ್ಡ್ ಏರ್ಪೋರ್ಟ್ ಬಳಿ ಆಗಿರುವಂಥ ಘಟನೆ. ಆಸ್ಪತ್ರೆ ಬೆಡ್ ಮೇಲೆ ಮಲಗಿರುವಂಥ ಉದ್ಯಮಿ ಒಲಿವರ್ ಜಾನ್ಸ್ ನಾಯಿ ದಾಳಿಗೆ ಒಳಗಾದಂಥ ವ್ಯಕ್ತಿ. ಎಕ್ಸ್ ಖಾತೆಯಲ್ಲಿ ಉದ್ಯಮಿ ಪೋಸ್ಟ್ ಕೂಡ ಮಾಡಿದ್ದಾನೆ. ಸೊ ಬೆಂಗಳೂರಿನಲ್ಲಿ ವಾಸ ಇದ್ದೀರಂತಂದರೆ ಎಲ್ಲದಕ್ಕೂ ಕೂಡ ರೆಡಿ ಆಗಿರಬೇಕು. ರಸ್ತೆ ಗುಂಡಿಗೆ, ಹಾಗೆ ಮಳೆ ಬಂದಾಗ ನೀರು ನಿಲ್ಲುತ್ತೆ, ಸ್ವಿಮ್ಮಿಂಗ್ ಪೂಲಿಗೆ, ಹಾಗೆ ಬೀದಿ ನಾಯಿಗಳಿಗೆ. ಸೊ ಈ ಥರ ಓಲ್ಡ್ ಏರ್ಪೋರ್ಟ್ ಬಳಿ ಘಟನೆ ನಾವೀಗ ನೋಡ್ತಾ ಇದ್ದೀವಿ. ಅಕ್ಟೋಬರ್ 19ನೇ ತಾರೀಕು ಆಗಿರೋದು. ಬೆಂಗಳೂರಲ್ಲಿ ಓಡಾಡುವಾಗ ಬೀದಿ ನಾಯಿ ಪ್ರೀತಿಸುವೆ, ನಾನು ಓಲ್ಡ್ ಏರ್ಪೋರ್ಟ್ ಬಳಿ ಹೋಗ್ತಿದ್ದೆ ಅಂತ ಆತ ಹೇಳಿದ್ದಾನೆ. ಬೆಂಗಳೂರಲ್ಲಿ ಓಡಾಡುವಾಗ ಬೀದಿ ನಾಯಿ ಪ್ರೀತಿಸುವೆ, ನಾನು ಹಳೆ ವಿಮಾನ ನಿಲ್ದಾಣ ಟರ್ಮಿನಲ್ ಪ್ರವೇಶ ದ್ವಾರದ ಬಳಿ ಹೋಗ್ತಿದ್ದೆ. ಈ ವೇಳೆ ಬೀದಿ ನಾಯಿಗಳ ಗುಂಪು ಎರಗಿ ಕಚ್ಚಿವೆ. ಕೂಡಲೇ ಸ್ಥಳೀಯರು ನನ್ನನ್ನ ದ್ವಿಚಕ್ರ ವಾಹನದಲ್ಲಿ ಕರೆದೊಯ್ದ್ರು. ನಾನೀಗ ನಾಯಿ ಕಡಿತಕ್ಕೆ ಸಂಬಂಧಿಸಿದ ಇಂಜೆಕ್ಷನ್ ಪಡೆದಿದ್ದೇನೆ. ನನ್ನ ಪತ್ನಿ ಮೇಲೆಯೂ ಬೀದಿ ನಾಯಿ ದಾಳಿ ಮಾಡಲು ಬಂದಿತ್ತು. ಕೆಲವರು ನೀವು ನಿಮ್ಮ ದೇಶಕ್ಕೆ ಮರಳಿ ಬಾರದೇಕೆ ಎಂದು ಪ್ರಶ್ನಿಸಿದ್ರು. ಇದಕ್ಕೆ ಉತ್ತರಿಸಿದ ನಾನು ಭಾರತ ಬಿಡುವುದಿಲ್ಲ, ಏಕೆಂದ್ರೆ ಏನಾದರೂ ಮಾಡಬೇಕು ಎಂದು ನಂಬಿಕೊಂಡಿದ್ದೇನೆ. ಈ ಮಾರ್ಗದಲ್ಲೇ ನಡೆಯಲು ಬಯಸುತ್ತೇನೆ. $300 ಹಣದೊಂದಿಗೆ ಪಾರಿವಾಳ ಗೂಡು ತಂದು ವಾಸವಿದ್ದೆ. ಇಂದು ನಾನು $100 ಮಿಲಿಯನ್ ಅಧಿಕ ಮೌಲ್ಯದ 2 ಸ್ಟಾರ್ಟ್ಅಪ್ ಸ್ಥಾಪಿಸಿದ್ದೇನೆ. ನನ್ನ ಬೆಳವಣಿಗೆಯನ್ನ ದೂರದಿಂದ ಪಾಲಕರು ನೋಡ್ತಿದ್ದಾರೆ. ಬೆಂಗಳೂರಲ್ಲಿ ಓಡಾಡುವಾಗ ಬೀದಿ ನಾಯಿ ಬನ್ನಿ ನೋಡೋಣ. ಸೊ ಕಿರಣ್ ಸೂರ್ಯ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಮೊನ್ನೆ ಭಾನುವಾರ ಬೆಳಗ್ಗೆ ಒಲಿವರ್ ಜಾನ್ಸ್ ಅನ್ನುವಂತಹ ಬ್ರಿಟನ್ ಮೂಲದ ವ್ಯಕ್ತಿ ಓಲ್ಡ್ ಏರ್ಪೋರ್ಟ್ನ ಮುಂಭಾಗದ ರಸ್ತೆಯಲ್ಲಿ ವಾಕಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಬೀದಿ ನಾಯಿ ಗುಂಪಿನಲ್ಲಿದ್ದಂತಹ ಒಂದು ನಾಯಿ ಅಟ್ಟಿಸಿಕೊಂಡು ಬಂದು ಆತನನ್ನ ಕಚ್ಚಿರುವಂಥದ್ದು. ಆತನನ್ನ ಇಲ್ಲಿರುವಂತಹ ಸ್ಥಳೀಯರು ಆಸ್ಪತ್ರೆಗೆ ಕೂಡ ಅಡ್ಮಿಟ್ ಮಾಡಿದ್ರಂತೆ. ಅದಾದ ನಂತರದಲ್ಲಿ ಆತ ಆಸ್ಪತ್ರೆಯ ಬೆಡ್ ಮೇಲಿಂದ ಒಂದು ಪೋಸ್ಟನ್ನು ಕೂಡ, ಅಂದರೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟನ್ನು ಕೂಡ ಮಾಡಿರುವಂಥದ್ದು. ಅಂದರೆ ನಾಯಿಯ ಗುಂಪೊಂದು ಇತ್ತು. ಆ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಗುಂಪಿನಿಂದಲ್ಲಿದ್ದಂತಹ ಒಂದು ನಾಯಿ ನನ್ನ ಮೇಲೆ ಅಟ್ಯಾಕ್ ಮಾಡ್ತು. ನನ್ನ ಹೆಂಡತಿಯ ಮೇಲೂ ಕೂಡ ಈ ಒಂದು ನಾಯಿ ಅಟ್ಯಾಕ್ ಮಾಡಲಿಕ್ಕೆ ಮುಂದಾಗಿತ್ತು, ಆದರೆ ಸದ್ಯ ಅಟ್ಯಾಕ್ ಮಾಡಲಿಲ್ಲ ಅಂತೇಳಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆತ ಪೋಸ್ಟ್ ಕೂಡ ಮಾಡಿರುವಂಥದ್ದು. ಆ ನಿಟ್ಟಿನಲ್ಲಿ TV9 ಕೂಡ ಇವತ್ತು ಗ್ರೌಂಡ್ ರಿಪೋರ್ಟ್ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಅಂದರೆ ಈ ಒಂದು ಓಲ್ಡ್ ಏರ್ಪೋರ್ಟ್ನ ಮುಂಭಾಗದ ರಸ್ತೆ ಏನಿದೆ, ಆ ಒಂದು ಮುಂಭಾಗದ ರಸ್ತೆಯಲ್ಲಿ ಒಲಿವರ್ ಜಾನ್ಸ್ ಮತ್ತೆ ಆತನ ಪತ್ನಿ ಇಬ್ಬರೂ ಕೂಡ ವಾಕಿಂಗ್ ಮಾಡ್ತಿದ್ರಂತೆ. ಈ ಸಂದರ್ಭದಲ್ಲಿ ಇಲ್ಲಿ ಇದ್ದಂತಹ ಬೀದಿ ನಾಯಿಗಳ ಗುಂಪಿನಲ್ಲಿದ್ದಂತಹ ಒಂದು ನಾಯಿ ಆತನನ್ನ ಅಟ್ಟಿಸಿಕೊಂಡು ಹೋಗಿ ಆತನ ಮೇಲೆ ದಾಳಿ ಮಾಡಿರುವಂಥದ್ದು. ಮೊನ್ನೆ ನಾಯಿ ಕಚ್ಚಿದಂಥ ಸಂದರ್ಭದಲ್ಲಿ ಆತ ಪೋಸ್ಟನ್ನು ಈಗಾಗಲೇ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿರುವಂಥದ್ದು ಒಂದು. ಎರಡನೇದಾಗಿ ಆತನ ಪೋಸ್ಟ್ಗೆ ಪರ ವಿರೋಧದ ಕಾಮೆಂಟ್ಗಳು ಕೂಡ ಬಂದಿರುವಂಥದ್ದು. ಅದರಲ್ಲಿ ಕೆಲವೊಬ್ಬರು ಯಾಕೆ ನೀವು ನಿಮ್ಮ ದೇಶಕ್ಕೆ ಹೋಗಬಾರದು ಅನ್ನುವಂಥ ಒಂದು ಪೋಸ್ಟನ್ನು ಕೂಡ, ಕಾಮೆಂಟನ್ನು ಕೂಡ ಹಾಕಿದ್ರು. ಅದಕ್ಕೆ ಪ್ರತಿಕ್ರಿಯೆ ನೀಡಿದಿರುವಂತಹ ಒಲಿವರ್ ಜಾನ್ ಏನಿದ್ದಾನೆ, ನಾನು ಭಾರತ ದೇಶಕ್ಕೆ $300 ಆಗಮಿಸಿದ್ದೆ, ಆದರೆ ಇವತ್ತು $100 ಮಿಲಿಯನ್ 2 ಸ್ಟಾರ್ಟಪ್ ಕಂಪನಿಗಳನ್ನು ಆರಂಭಿಸಿದ್ದೇನೆ. ಸೊ ಹಾಗಾಗಿ ನಾನು ಎಲ್ಲಿಗೂ ಹೋಗೋದಿಲ್ಲ, ಇಲ್ಲೇ ಇರ್ತೇನೆ. ಯಾಕೆ ಅಂದರೆ ನನ್ನ ಗೆಲುವು, ನನ್ನ ಯಶಸ್ಸನ್ನು ದೂರದಲ್ಲಿ ಕುಳಿತಿರುಕೊಂಡಿರುವಂತಹ ನನ್ನ ತಾಯಿ ಮತ್ತು ನನ್ನ ತಂದೆ ನೋಡ್ತಾ ಇರ್ತಾರೆ ಅನ್ನುವಂಥ ಒಂದು ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಅಂದರೆ ಸಾಮಾನ್ಯವಾಗಿ ನಾವು ಕೂಡ ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಬೀದಿ ನಾಯಿಗಳಿದ್ವು, ಬೀದಿ ನಾಯಿಗಳು ಕೂಡ ಓಡಾಡ್ತಿದ್ವು. ಅಂದರೆ ಬೆಳಗ್ಗೆ ಮತ್ತು ಸಂಜೆ ವೇಳೆಯಲ್ಲಿ ಈ ಒಂದು ಬೀದಿ ನಾಯಿಗಳು ಸಾಮಾನ್ಯವಾಗಿ ವಾಕಿಂಗು ಮತ್ತು ಜಾಗಿಂಗು ಮಾಡುವಂತಹ ಏನು ಜನಸಾಮಾನ್ಯರಿದ್ದಾರೆ ಅವ್ರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಮುಂದಾಗ್ತಿದೆಯಾ ಅನ್ನುವಂಥ ಒಂದು ಅನುಮಾನ ಕೂಡ ಶುರುವಾಗ್ತಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ GBA ಅಧಿಕಾರಿಗಳು, ಇಲ್ಲೇನು ಬೀದಿ ನಾಯಿಗಳಿದ್ದಾವೆ ಅವನ್ನ ಅಂದರೆ ಒಂದು ಕಂಟ್ರೋಲ್ ಮಾಡುವಂಥದ್ದಕ್ಕೆ ಮುಂದಾಗಬೇಕು ಅನ್ನುವಂಥದ್ದು TV9ನ ಕಳಕಳಿ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.